ಕುಂತ್ಕೊಂಡು ಜಾಸ್ತಿ ಇದಾಗಿತ್ತು. ಈಗ ಇಲ್ಲಿಗೆ ಬಂದು ನಾನು 2 ಸತಿ ಬಂದು ಹೋಗಿ ತಾತಿಕಾಯಿ ಎಲ್ಲ ಕಟ್ಟಿ ಅನ್ಕೊಂಡಿದ್ದು ಬಂದು ಏನಾರ ಪ್ರಸಾದ ಮಾಡ್ಕೋಬತ್ತೀವಿ ಅಂತ. ಆದ್ಮೇಲೆ ಹೋದವಾರ ಬರ್ಬೇಕಾಗಿತ್ತು, ಬರಲ್ಲ. ಮತ್ತೆ ಬೈಕಲ್ಲಿ ಬಿದ್ದೆ ಹೋದ್ವಾರ ಬರ್ಲಿಲ್ಲ ಅಂತ ಒಂಟಿದ್ದೆ ಕೆಲಸ ಮಾಡ್ಬಿಟ್ಟೆ ಹೋಗೋಣ ಆಗ್ಬಿಟ್ಟು. ಈಗ ಅದಕ್ಕೆ ಒಂದು ವಾರ ಎಲ್ಲ ಫ್ರೀ ಮಾಡ್ಕೊಂಡು ಇವತ್ತು ಬಂದು ಎಲ್ಲ ಮಾಡಿ ಅದಕ್ಕೆ ಅಮ್ಮ ಕೊಟ್ಟಿದ್ದು ಅವ್ರಿಗೆ ಕೈ ಕಾಲುಗಳು ಅವ್ರನ್ನೇ ಬಿಡಕ್ಕಲ್ಲ ನಿಮ್ಮ ಬಿಡುತ್ತೆ. ಮತ್ತೆ ಬೈಕಲ್ಲಿ ಬಿದ್ದಿದ್ದೆ ಆಗ್ಬಿಡ್ತು ಮಾಡಿ ಹೊಲ್ಟ್ರೆ ಬಂದ್ಬಿಡು. ಅದೇ ಬೈ ಚಾನ್ಸ್ ಕೆಲಸ ಸಿಕ್ಕಿದ್ರೆ ದೇವ್ರಿಗೆ ಗೊತ್ತಾಗುತ್ತೆ. ಸುಮ್ಮನೆ ಹೊಲ್ಟ್ ಬಿಡಬಾರ್ದು. ಈಗ ಮಗ ಬಂದು ಏನ್ ಅಡಿಕೆ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ಪುಣ್ಯಾತ್ಮ ಅವನು ಒಬ್ಬ ಮೇಬು ಬಂದ್ರೆ ನಾನು ಫೋಟೋ ಹಾಕಿದ್ದ ಜಮ್ಕಂಡಿಂದ ಬಂದು ಮಗ ಮಾತಾಡ್ತಾನೆ ಅಂತ. ಈ ಪುಣ್ಯಾತ್ಮ ಏನು ದೇವರೊಳ್ಳೆ ಮೇಲೆ ಗೊತ್ತಿಲ್ಲ. ಗಂಡ ಹೆಂಡತಿ ಬಂದರೆ ಅವ್ನು ಮಗನ ಬಿಟ್ಟು ಮಗ ಹಾಗೆ ಬೇಟೆ ಅಲ್ಲಿ ಕಂಡೆ ಅವನು ಈ ಹತ್ತಿರ ಬಂದು ಎಂತ ಪುಣ್ಯಾತ್ಮ ಅಂದ್ರೆ ಅವ್ರು ಕೈ ಮುಗಿಬೇಕೋ ಖಾಲಿ ಮುಗಿಬೇಕೋ ನಮಸ್ಕಾರ ಮಾಡ್ಬೇಕು ಗೊತ್ತಿಲ್ಲ. ಜರ ಒಂದ್ಸರಿ ಕಸ ಎತ್ತರ ಪುಣ್ಯಾತ್ಮ ದಯವಿಟ್ಟು ಜಾತಿನ ಬಿಡಿ ಧರ್ಮ ಬಿಡಿ ಅಲ್ಲೆಲ್ಲ ಕ್ಲಾಸ್ ಹಾಕಿ ದಯವಿಟ್ಟು. ಸಾಯಂಕಾಲಕ್ಕೆ ಎಣ್ಣೆ ಪಾಯ್ತಿದ್ದು ಹೊಡಿರಿ ಕ್ಲಾಸ್ ಹೊಡಿರಿ ಕ್ಲಾಸ ಮನೆಯಾಣ ಒಬ್ಬ ಹೊಡಿ ನೋಡು ಹೊಡಿರೋ ನೀವೇ ಕ್ಲಾಸ್ ಹೊಡೆಯೋಕಾಲ ಮೇಲೆ ಒಂದು ಸಂತಸ ಹೊಡಿರೋ ಅಲ್ಲಿ ನೋಡಲ್ಲ ಇರೋಲ್ಲ ಒಬ್ಬರು ಹೊಡೆಯಲ್ಲ. ಯಾಕೊತ್ತ ಅವ್ರಿಗೆ ಎಂಟಿ ಮಕ್ಳು ಯಾರು ಸಾಕಿ ಅಪ್ಪ ಅಮ್ಮ ಸಾಕಿರಲ್ಲ ಅವ್ರು. ನಮ್ದೇ ನಮಗೆ ನಮ್ಮ ಅಪ್ಪ ಅಮ್ಮ ಸಾಕಿಲ್ಲ ಅಂತ ಕಸ ಎತ್ತರ ಹೊಡಿರೋ ಕ್ಲಾಸ್ ಒಂದ್ಸರಿ. ಸೋಂಬೇರಿಗಳು ಹೊಡಿಲಿಲ್ಲ, ಅಪ್ಪ ಅಮ್ಮ ಸಾಕರು ಹೊಡಿಲಿಲ್ಲ, ಇನ್ನೆಲ್ಲ ಹೊಡೆದ್ರು. ಯಾಂತಾರೆ ಹೆಂಗ್ ಗೊತ್ತಾ, ಓಡ ಪುರುಷಿದಾರ ಅವ್ರಿದಾರ ಇವ್ರಿದಾರ ಅನ್ಬೇಡಿ. ಒಂದ್ ನಿಮಿಷ ಅಲ್ಲಿ ಪೇಷಂಟ್ ಕಾಲಿಂದ ಇದೆ ಅದು ಕೇಳಿದೆ ಸಂಘ ಲೇ ಅಪ್ಪ ಜಡ್ಜ್ಮೆಂಟ್ ನಡೀತಿದ್ದೀರಪ್ಪ. ಇದು 7 ಅಂತ ಹೆಂಗ್ ನಂಬೋದು ನಾವು? ಇನ್ನೊಂದು ಕಾಲಿಂದ ಒಂದು ಕಾಲು ಈಗ 2 ಒಂದು ಕಾಲು ಬಿಸಿ ಮನೆ ಮಾಡೋಣ. ನಿಂದ ಮಗಳಿದು ಅಪ್ಪ ಅನ್ನ ಚಿಕ್ಕಪ್ಪ ಅನ್ನ ಅಪ್ಪನ ಸುಳ್ಳು ಹೇಳ್ತಾರ ಮಗಳೇ ಕಳ್ಕೊಬಾರ್ದು ಮಗಳೇ. ಯಾಕತ್ತೆ ವಿಷಯ ಆಗಿಕಂದ ಕಳ್ಕೊಬಾರ್ದು. ನಿನ್ನ ಅಷ್ಟೇ ಅಮೂಲ್ಯ ವಸ್ತು ಮಗಳೇ ಅದು ಹಾಕೋಕಂದ. ಮತ್ತೆ ಯಾವ ಊರು ಮಗಳೇ? ಗೋಡಕ್ಕಿರಲ್ಲ ನೀನು ಯಾರು ಬಂದಿಲ್ಲ. ಗೋಸ್ಕರ ನಿಮ್ಗೊಂಚೂರು ಬೈಯಕ್ಕೆ ಬೈಸ್ಕೊಳಕ್ಕೆ ಬ್ಯಾಡ್ ಮೆಸೇಜ್ ಹೇಳಕ್ಕೆ ನಾನಂಚೂರು ಕೋಪ ಬಂದ ಬೈಯಕ್ಕೆ ಅಷ್ಟೇ ಇರೋದು. ನಾನು ಏನು ಅದೃಷ್ಟ ಅಂದರೆ ನಿತ್ಯ ತಾಯಿಯರು ಸೇವೆ ಮಾಡೋಕೆ ಅದೃಷ್ಟ, ನಮ್ಮ ತಾಯಿ ಜನ ಸಾಕೋ ಅದೃಷ್ಟ ಸಿಕ್ಕಿದ್ದು ನನಗೆ. ಅದ್ರ ಮಧ್ಯದಲ್ಲಿ ನಿಮ್ಗೆ ಸ್ವಲ್ಪ ಬಂದ್ಬಿಟ್ಟೆ ಬೈತಾ ಇರ್ತೀನಿ. ಕೆಲವರು ಒಳ್ಳೇದಾಗುತ್ತೆ, ಕೆಲವರು ನಂಬಲ್ಲ ಒಳ್ಳೇದಾಗಲ್ಲ, ಕೆಲವರು ಬರಲ್ಲ ಅಂತೀರಿ, ಕೆಲವರು ಹುಷಾರಾಗುತ್ತೆ ಕೇಳ್ತೀರಿ. ನಾವು ದೇವರಾಗಿಲ್ಲ, ಪವಾಡ ಪುರುಷ ಅಲ್ಲ. ನಿಮ್ಮ ನಂಬಿಕೆನ ದೊಡ್ಡ ಪವಾಡ. ನಿಮ್ಮ ನೀವು ಒಂದು ವೇಳೆ ಈಗ ಬಸ್ ನಿಲ್ಸಿದ್ರೆ ಏನ್ ಮಾಡ್ತೀರಾ? ಆ ಪುಣ್ಯಾತ್ಮ ಬಸ್ ಬಿಟ್ರು ಸಿದ್ದರಾಮಣ್ಣ ಹೆಂಗ ಓಡಾಡ್ಲಿ ಅಂತ. ಆ ವೈನ್ ಹೆಸರು ಮಸಿ ಬೆಳಿತೀರಿ ನೀವೆಲ್ಲ ಅಲ್ವಾ? ಕುದುರೆ ಹೆಂಗಾಡ್ತಾರೆ ಮಮ್ಮಿ? ಯಾವ ಊರು? ಅಲ್ಲಿ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡ್ತೀವಲ್ಲ? ಆಂಬುಲೆನ್ಸ್ ಅಲ್ಲಿ ನಾನು ಆಯ್ತಲ್ಲ ಕಾಯ್ಬೇಕಪ್ಪ ಅಲ್ವಾ? ಯಾರೋ ಒಂದು ಅಮ್ಮ ಅದನ್ನ ಲೈವಲ್ ಹಾಕಿದ್ ನಾನು. ಯಾರೋ ಒಂದು ಅಮ್ಮ ಕುದುರೆ ಹೋಗ್ತಾನೆ ಹತ್ರ 2 ಕಾಲು ಕಟ್ಟಾಗ್ತಾವಪ್ಪ. ಯಾಕಂಗ್ ಮಾಡ್ತೀರಿ? ಇಲ್ಲೋಡ ಅಮ್ಮ ಎಲ್ಲಿಂದಲೋ ಬಂದಿರ 140 ಮೀಟರ್ 3 ತುಂಬ ದೂರ ಅಲ್ಲ ಕಣಮ್ಮ ಅಲ್ವಾ? ಎಲ್ಲಿಂದಲೋ ಬರ್ತೀರಿ, ಕಷ್ಟಪಡ್ಕೊಂಡ್ ಬಂದಿರಿ, ಉಪವಾಸ ಬಂದಿರಿ, ಹೋಗೋದ್ ಕಷ್ಟ ನಮ್ಮ. ಒಂದ್ ಕೆಲಸ ಮಾಡಿ, ಅರ್ಜೆಂಟರ್ ಹೋಗಿ ತೀರ್ಥ ಹಾಕ್ತೀರಂತೆ ಮಾಡ್ತೀರಾ? ಏನೋ ಹೇಳ್ತಿದ್ದವಲೆ ನೋಡಿ. ಇಲ್ಲಿ ಯಾವ ಮಗು ಮಾತಾಡಲ್ಲ ನಡೆಯಲ್ಲ ಅಂತಕ್ಕಂಥವ್ರು ಏನ್ ಮಾಡ್ತೀರಾ ಅಂದ್ರೆ, ಯಾವ ಮಗು ಮಾತಾಡಲ್ಲ ಮಗು ಮಾತಾಡಲ್ಲ ನಡೆಯಲ್ಲ ಆಶೀರ್ವಾದ ಮಾಡಿ ಅಲ್ಲಿಂದವ ನಿಮ್ಮಂತರ ಆಶೀರ್ವಾದ ಇರ್ಲಿ ನಂಗೆ ನೋಡಿ. ಅಮ್ಮಾರ ನನಗೆ ದೊಡ್ಡ ಆಶೀರ್ವಾದ ಮಾಡಿ ಇನ್ನೊಂದು 10 ಜನಕ್ಕೆ ಬೈತೀನಿ. ಬೈ ಶಕ್ತಿ ಬರ್ಲಿ ಅಂದತ್ರ ಹೆಣ್ಣಮ್ಮ ಕೇಳಿಸ್ಕೊಳ್ಳಿ. ನಿಧಾನಕ್ಕೆ ಮನೆಗೆ ಹೋಗಿ ನಿಮ್ಮ ವಾಹನ ಬಗ್ಗೆ ಎಚ್ಚರವಿರಲಿ. ಡ್ರೈವರ್ ನಿದ್ದೆಗೆಟ್ಟಿರ್ತಾರೆ, ಅವ್ರ ಬಗ್ಗೆ ಅವ್ರ ಕುಟುಂಬ ನಿಮ್ದು ಕುಟುಂಬ ಇರುತ್ತೆ. ರಸ್ತೆಯಲ್ಲಿ ಪ್ರಾಣಿ ಪಕ್ಷಿ ಅಡ್ಡ ಬರ್ತಾ ಇರ್ತವೆ. ನಿಧಾನಕ್ಕೆ ಮನೆಗೆ ಹೋಗಿ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ, ನಿಮ್ಮ ಅಕ್ಕಪಕ್ಕ ಎಚ್ಚರ ಇರಲಿ. ಮನೆ ಅದು ಸ್ಟೋರಿ ಕೇಳಿದೆ, 2 ಮಕ್ಕಳು ಹಸಿಗಿದ್ರ ನೀರೊಳಗೆ ತೀರೋಗ್ಬಿಟ್ರಂತೆ ನೋಡ್ಕೊಳ್ಳಿ. ತೀರೋದಕ್ಕೆ ಮುಂಚೆ ಎಚ್ಚರವಿರಿ, ಏನಾದ್ರು ಆಗಕ್ಕೆ ಮುಂಚೆ ಎಚ್ಚರವಿರಿ. ಮನೆ ಕರೆಂಟ್ ಇರುತ್ತೆ, ಎಚ್ಚರವಿರಲಿ. ಮೊಬೈಲ್ ಹಾಕಿ ಮಕ್ಕಳ ಕೈಲಿ ಮಾತಾಡ್ಸ್ಬಿಡಿ, ತೇರ್ತಾ ಇರ್ತೀನಂತೆ ನಿಧಾನಕ್ಕೆ ಮನೆಗೆ ಹೋಗ್ಬರ್ಬೇಕು. ಬೈಕೊಂಡವ್ರು ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಏನೋ ಒಂದು ಹೆಲ್ಪ್ ಮಾಡ್ತೀನಿ. ಅಮ್ಮ ಹ್ಯಾಂಡಿಕ್ಯಾಪ್ ಪೇಷಂಟ್ ಯಂತ್ರ ಕೊಟ್ಬಿಡೋಣ, ಒಂದು 4 ಸೀರೆ ಯಾರು ಬಡಬರಿ ಕೊಟ್ಬಿಡೋಣ. ಆಮೇಲೆ ನಿಮಗೆಲ್ಲ ಬೈತೀನಿ ಮತ್ತೆ. ಅಮ್ಮ ಅನ್ನ ನೀವು ಕೂಡ ಹಾಕಿ ನಾ ತಿಂತ ಅಂದಾದ್ರೆ
ಯಾರು ಅಕ್ಕಿ ತಂದು ಕೊಟ್ಟಿರಿ, ಬೆಲ್ಲ ತಂದು ಕೊಟ್ಟಿರಿ, ಹೇಳಿ ಮಾಡ್ತಿದ್ದೆ, ಸೀರೆ ತಂದು ಕೊಟ್ಟಿರಿ. ಒಂದೇ ಒಂದು ಸಣ್ಣ ವಿನಂತಿ, ದೇವ್ರ ಸಾರಿ ತರ ಬದಲು 100 ರೂಪಾಯಿ 200 ರೂಪಾಯಿ ಮಾಮೂಲಿ ಸಾರಿ ತಾನೆ ಬಡಬಗ್ರಿ ಕೊಡೋಣ. ಈ ಮರದ ಸೀರೆ ತರಬೇಡಿ, ದಯವಿಟ್ಟು ಮೋಸ ಮಾಡ್ತಾರೆ. ನೀವು ಏನೋ ತರಕಾಲ ಪರವಾಗಿಲ್ಲ, 1 ರೂಪಾಯಿ ಹಾಕೋದು ಆಗುತ್ತಾ. ಇನ್ನು ಬೆಳ್ಳಿ ತೊಟ್ಲು ಬೆಳ್ಳಿ ಗಂಟೆ ಥರ ಬದಲು ಸಾಲ ಮಾಡ್ತಾರ ಅವಶ್ಯಕತೆ ಇಲ್ಲ. ಸಾಕಷ್ಟು ಬೆಳ್ಳಿ ತೊಟ್ಲು ಬೆಳ್ಳಿ ಗಂಟೆ ಬೆಳ್ಳಿ ಕಣ್ಣವೆ ಆಳ್ತಿಂದ ಇಕ್ಕಾಗಲ್ಲ. 80% ತಗಡಿದೆ, 20% ಬೆಳ್ಳಿ ಇರುತ್ತೆ. ಅದು ಕರಸಕ್ಕೂ ಬರಲ್ಲ, ಅದು ಹಾಕೋಕ್ಕೂ ಬರಲ್ಲ, ವೇಸ್ಟ್ ಆಗುತ್ತೆ. ಅದು 1000 ರೂಪಾಯಿ ಖರ್ಚು ಮಾಡೋ ಬದಲು ನಿಮ್ಗೆ 1 ರೂಪಾಯಿ ಹಾಕಿ, ನನಗೆ ಪರವಾಗಿಲ್ಲ, 10 ರೂಪಾಯಿ ಹಾಕಿ ಪರವಾಗಿಲ್ಲ, 100 ರೂಪಾಯಿ ಹಾಕಿ ಪರವಾಗಿಲ್ಲ, ಕಂಗಂಟೆ ಮಿಕ್ಕಿದ್ದೆ ನಿಮ್ಮ ಮನೆ ಊಟಕ್ಕೆ ಉಪಯೋಗಿಸ್ಕೊಳ್ಳಿ. ಇದೇ ಪದೇ ಹೇಳ್ತಾ ಇರ್ತೀನಿ ನಾನು. ಸುಮ್ಮನೆ ಬೆಳ್ಳಿ ಕಟ್ಟು ಬೆಳ್ಳಿ ತೊಟ್ಟು ಗಂಟೆಯಲ್ಲಿ ಬಿದ್ದ ಒಳಗಡೆ ಬೇಳೆ ಬೆಜ್ಜನ್ ಬೆಳ್ಳಿ ಕಣ್ಣು ಬಿದ್ದವು ಏನಕ್ಕೂ ಬರಲ್ಲ, ವೇಸ್ಟ್ ಅವು ತಗಡು ಗೊತ್ತಾ. ನಿಮ್ಮ ಪಾಪು ಚೆನ್ನಾಗಲಿ ತಮ್ಮಯ್ಯ. ಇದನ್ನ ನಿಮ್ಮ ಹೆಂಡ್ತಿದಾರಾ, ಏನು ಮಾಡ್ತಾರಮ್ಮ ಹೆಂಡ್ತಿ? ಹಾಸ್ಪಿಟಲ್ ಇದ್ದಾರಾ? ಇದನ್ನ ತಾಯಿ ಮೊಮ್ಮಲ್ ತೆಗೆದಿದ್ದೀನಿ. ಈ ತಾಯಿ ಇದನ್ನ ಸೀರೆ ಉಡ್ಕೊಳಕ್ಕೆ ಕೇಳು. ನೋಡಿ, ಸೀರೆ ಉಡ್ಬೋದು, ಸೂತ್ಕಾಲನ ಮಾತ್ರ. ಇದನ್ನ ಉಡ್ಕೊಳಕ್ಕೆ ಹೇಳಿ, ಪೂಜೆ ಮಾಡಕ್ಕೆ ಹೇಳಿ. ನಿಮ್ಮ ಮಗುಗೆ ದೇವರು ಆಯಸಾರ ಕೊಡಲಿ. ಒಂದೊಂದು ಗಂಟೆ ಹೆಂಡತಿ ಕಸೋಡ್ಬಿಡಿ, ಬೇರೆ ಏನು ಬೇಡ. ಹಾಂ, ಪೂರ್ತಿ ಸೋರಿ ಹೇಳ್ತೀನಿ, ಕೇಳಿಸ್ ಮತ್ತೆ ಬೈಬಿಡ್ಲ. ಸಾಕಾಸ ನಿಮಗೆ ಬಂದು ನಾಲ್ಕು ಆಡಿ ಮತ್ತೆ ಜೀವ ಕಳ್ಕೊಂಡಾರೆ. ಅದನ್ನೊಂದು ಲೈವಲ್ಲಿ ಹೇಳ್ಬಿಡ್ತೀನಿ ನೋಡು. ಯಾರೋ ಒಂದು ಹುಡುಗಿ ಬರುತ್ತೆ, 8 ವರ್ಷ ಮಗು ಆಗುತ್ತೆ, ಹೇಳ್ಬಾರ್ದು ಹಂಗೂ ಹೇಳ್ತೀನಿ. ನಮ್ಮ ರಿಲೇಷನ್ ಅವಳು ಬ್ಯೂಟಿ ಪಾರ್ಲರ್ ತೆಗಿತಾಳೆ. ಡಾಕ್ಟ್ರ್ ತೆಗಿದ್ರು ಸುಳ್ಳು ಹೇಳ್ತೀವಿ, ಡಾಕ್ಟ್ರ್ ತೆಗಿಯಲ್ಲ. ಅಂಥದ್ದು ತಾಳಿ ಬಂಗಾರದ ಹೆಂಗೆ ತಗೊಂತೀರ ಹಂಗೆ ಅಂಥದ್ದು ಏಕಲ್ವಾ. ಅದಕ್ಕೆ ಏನು ಮಾಡ್ತೀರಾ, ಚಿಕ್ಕ ಹೆಣ್ಮಕ್ಳು 3 ದಿನ ಆದಮೇಲೆ ಕೊಳಗಿರುತ್ತೆ, 3 ದಿನ ತೆಗೆದು ಕಟ್ ಮಾಡಿ ಪರ್ಮನೆಂಟ್ ತಾಳಿ ಕಟ್ಕೋಬೋದು. ಮನೆ ಪ್ರೆಗ್ನೆಂಟ್ ಆದ ಒಬ್ಬಂಗೆ ಆಯ್ದಾಳೆ, ಅದಕ್ಕೆ ಉದಾಹರಣೆ ಕೊಟ್ಟೆ. ಇನ್ನೊಬ್ಬ ತಮಿಳ್ನಾಡಿನೊಬ್ಬ ಮಗು ಆದ್ಮೇಲೆ ಬರ್ಬೇಕಾ ಅಂತ ಹೇಳಿ ಕತ್ನೆ ಕಳ್ಕೊಂಡಿದ್ದಾನೆ, ಹಂಗೆ ಜನ್ಮ ಮಾಡ್ಬಿಟ್ಟಿದೆ. ಇಲ್ಲ ನಾನು ಐಸಲ್ಲಿದ್ದಾಗ ಇದು ಕೊಟ್ಟರು, ಚೆನ್ನಾಗಿದೆ, ತೀರ್ಥ ತಾಂಬಂದು ಕೊಟ್ಟರು. ಜ್ವರ ಕಮ್ಮಿ ಆಗಿದ್ದಿಲ್ಲ 8 ದಿವಸ. ಆ ತೀರ್ಥ ಕುಡಿಸಾದ್ಮೇಲೆ ಹುಷಾರಾಯ್ತು, ನಾರ್ಮಲ್ ವಾರ್ಡ್ಗೆ ಹಾಕಿದ್ರು. ಮತ್ತೆ ಬ್ಲಡ್ ಕ್ಯಾನ್ಸರ್ ಏನಾರ ಇರಲಿ ಎಲ್ಲ ಬೇಡ, ಊರಾಗೆಲ್ಲ ಸುಮ್ಮನೆ ಹೇಳ್ಕೊಳ್ಳೋದು ಬೇಡ. ಜನ ಆಡ್ಕೊಂತಾರೆ. ಏನೇ ಕಾಯಿಲೆ ಇಲ್ಕೊಳಪ್ಪ, ಏನೇ ಕಾಯಿಲೆ ಇದ್ರೆ. ಆಮೇಲೆ ಹೆಣ್ಮಕ್ಳು ನಿಮ್ಗೊಂದು ವಿನಂತಿ, ನಿಮ್ಮ ಪರ್ಸನಲ್ ವಿಷಯಗಳು ಎಲ್ಲೂ ಹೇಳ್ಕೊಬೇಡಿ, ಎಲ್ಲೂ ಹೇಳ್ಬೇಡಿ. ಲೈವ್ ಆಗ್ತಾ ಇರುತ್ತೆ, ಜನ ಆಡ್ಕೊತಾರೆ. ಈ ಜಗತ್ತು ಬಗ್ ನೋಡ್ಕೊಂಡೆ ಬಂದಿರೋದು. ಜಗತ್ತು ಕತ್ತೆ ತಿಂದು ಬಂದೇ ಇಲ್ಲ, ಬರೀ ಬಗ್ ನೋಡೋದೆ ಅಲ್ವಾ. ದಯವಿಟ್ಟು ಈ ಥರ ಕಾಯಿಲೆಗಳು ಹೇಳ್ಕೊಬೇಡ, ನಿಮ್ಮ ನೆಂಟ ಆಡ್ಕೊತಾರೆ, ನಿಮ್ಮ ಮಗು ಹುಷಾರಾಗುತ್ತೆ. ಕರೆಕ್ಟೇನಪ್ಪ? ಸರಿ. ಅದನ್ನೆಲ್ಲ ಊರಾಗೆ ನೋಡಲಿ, ಕಾಯಿಲೆ ಬಂದು ಸಾಯಿಸಲ್ಲ, ಜನ ಬಂದು ಸಾಯಿಸ್ಬಿಡ್ತಾರೆ. ಸಭಾ, ನಾವು ಯಾವನೊಬ್ಬ ಪುಣ್ಯಾತ್ಮ ಬಂದು ಆಗ್ತೇವೆ ವಿಡಿಯೋ, ನಾವು ನಿದ್ದೆ ಮಾಡಬೇಕು. ನಾವು 3 ಗಂಟೆ ರಾತ್ರಿ ಮೊನ್ನೆ ಬಂದು ಒಂದು ತೋರಿಸ್ಬಿಟ್ಟು ದೇವ್ರ ಅಂತಾನೆ. ಸುಮ್ಮನೆ ಬೈಕ್ ಸಿಮಿಲ್ ದೇವಸ್ಥಾನ ಅಂತಾನೆ. 11 ಗಂಟೆ ರಾತ್ರಿ ಬರ್ತಾರೆ ಕೇಳು, ಹಂಗೆ ತೋರಿಸ್ಬಿಡಿ ಸ್ವಲ್ಪ ಅಂತಾರೆ. ಎಂತಂದ್ರೆ ನಮ್ಮ ಮಕ್ಕಳಿಗೆ ಬೈ ಮೇಲೆ ಗೊತ್ತೇನಪ್ಪ. ನಡಿ ಪೇಷಂಟು ಈ ಕಟ್ಟಪ್ಪ, ಮನೆಗಿರೋದೇ ಕೊಡಲ್ಲಮ್ಮ ನಾವು, ಹುಷಾರಿದ್ದಾರೆ. ಯಾಕೆ ಅಂತರ ಕೊಡಲ್ಲ ಅದನ್ನ ಹೇಳ್ಬಿಡ್ತೀನಿ ಲೈವಲ್ಲೇ. ಅಂತರ ಕೊಡ್ತೀನಿ. ಈಗ ಅಣ್ಣ ಮಗಳು ಹುಷಾರ ಅಂತ ಒತ್ತು ಬಂದಾಳೆ, ಹೌದಲ್ವಾ? ಕರೆಕ್ಟಪ್ಪ. ಈಗ ಅಂತರ ಕಟ್ಟಿರೋ ಅವ್ರ ಅಣ್ಣ ಅವ್ರ ಅಣ್ಣಂತ ಕೇಳಿದ್ರು, ಒಂಟೆ ಕಟ್ಟಿ ಹುಷಾರಾಗತ್ತಾ ಅಂತ ನೋಡಲ್ಲ, ಕೊಡೋ ದುಡ್ಡು ವೇಸ್ಟ್ ಆಗುತ್ತೆ. ಇದೆಲ್ಲ ಬಂದವು ಮಾತುಗಳು. ಈಗ ಒಮ್ಮೆ ನಂಬುತ್ತೀವಿ, ಅವ್ರು ನಂಬಬೇಕಲ್ಲ. ಅಂತರ ಕಟ್ಬಿಟ್ರೆ ಹುಷಾರಾಗುತ್ತಾ ಅಂತ ನಾವು ಫ್ರೀ ಅಂತ ಕೂಡ ಬಯಸಬೇಕು. ಅದಕ್ಕೆ ನಂಬಿಕೆ ಇದು ಬರಲಿ. ಕರೆಕ್ಟಾಗಿ ಕಟ್ಟಲ್ಲಪ್ಪ ಮೂನಕ್ಕ. ನಾನು ಅನುಭವ ಭಾಳ ಅನುಭವಿಸಿದ್ದೀನಿ. ಅಯ್ಯೋ ನಿನ್ನ ಪಾಪು ಏನಾಗಿದೆ? 4 ದಿನ ಬಿಟ್ಟ 5 ದಿನ ಕೈ ಸಿಗಾತಿದ್ದ. ಮೆಂಟಿ ಕರ್ಕೊಂಬಲ್ಲಿ ನಾವು ಮಾತಾಡ್ತೀನಂತೆ. ನಂದೊಂದು ಸರಿ 2 ಸೀರೆ ಕೊಡ್ತೀನಿ. ಯಾರಿಗೆ ಗೊತ್ತಾ? ನೋಡಿ ತಂಗಿರಲ್ಲಿ ಯಾರು ನನಗೆ ಈ ರೀಸೆಂಟಾಗಿ ನನಗೆ ಯಜಮಾನ ತೀರಿದ್ದಾರೆ. ನಾನೇ ನಮ್ಮ ಮಕ್ಕಳನ್ನ ದುಡಿಸಾಕ್ತೇನೆ. ನನಗೆ ತಾಯರಿಲ್ಲ, ನನ್ನ ತಂದೆಯರಿಲ್ಲ ಅಂತಕ್ಕಂಥ ಹೆಣ್ಮಕ್ಳು ಯಾರು ಬಂದಿದ್ದೀರಾ? ನಾನು ಆಡ್ಕೊಂತಿಲ್ಲ ತಂಗಿ ನಿಮ್ಮನ್ನ. ಯಾಕೆಂದ್ರೆ ಸಾವು ನೋವು ಎಲ್ಲರಿಗೂ ಬರುತ್ತೆ. ನಾನೇನಂತ ತಲೆಕೆಷನ್ ಅಲ್ಲ. ಯಾರಿಗೆ ಬಾಗಣ ಕೊಡ್ತಿಲ್ಲ, ಬಾಗಣ ಕೊಡೋರಿಲ್ಲ ಅಂತಾರೆ. ನೀವು ಗೌರವದ ಬಂದು ನಾನು ಬಾಗಣ ಕೊಡ್ತೀನಿ. ಏನು ಕೊಡೋಕ್ಕಲ್ಲ, ಅಷ್ಟಕ್ಕೂ ಅಲ್ಲೇ ಹಾಕಿರ್ತೀನಿ. ನಿನ್ನ ತೋರ ಮನೆ ಅನ್ಕೊಳ್ಳಿ ಹೆಣ್ಮಕ್ಳು. ಗಂಡ್ಮಕ್ಳು ನಿಮಗೆ ಸ್ವಂತ ಮನೆ ಬಂದು ಕೆಲಸ ಮಾಡಿರಿ, ನಮ್ಮ ಕೈಲೇ ಸಹಾಯ ಮಾಡ್ತೀನಿ ಅಂತ. ಯಾರು ಫ್ರೀ ಮಾಡೋಲ್ಲ, ನಮ್ಮ ಕೈಲೇ ಸಹಾಯ ಮಾಡೇ ಮಾಡ್ತೀವಿ, ಕೊಟ್ಟಿಸ್ಕೋಬೇಕು. ಇವತ್ತು ಯಾರು ಈ ತಂಗಿಯರು ನಾನು ನಂದಿನ ಅಂತ ತಂಗಿಯರು ಯಾರು ಬಂದಿದೆ, ನನಗೆ ಯಜಮಾನ್ರೆಲ್ಲ ತಿರೋಗ್ಯಾರ ಅಂತ ಯಾರು ಬಂದಿದ್ರೆ, ಮಕ್ಕಳು ದೊಡ್ಡರಿದ್ದ ಡಿಗ್ರಿ ಮಾಡ್ಕೊಂಡು ಹೆಣ್ಣೆ ಮನೆ ಅವ್ರಿಗೆ ಕೊಡಲ್ಲ. ರೀಸೆಂಟಾಗಿ ಮಕ್ಕಳು ಚಿಕ್ಕ ಮಾತ್ರ ಕೊಡುತ್ತೆ. ಯಾಕಂದ್ರೆ ಮನೆ ಮಗ ಮಲಗಿರ್ತಾನೆ, ಅವ್ರ 9 ನಂಗೆ ಕೊಡ್ತೀನಿ ಅಂತ ಅವ್ರಿಗೆ ಕೊಡಲ್ಲ. ಯಾರು ರೀಸೆಂಟಾಗಿ ಆ ಥರ ತೊಂದರೆ ಇದ್ದೀರಾ ತಂಗಿಯರ? ಸದ್ಯ ಸೀರೆ ಮಿಕ್ತೆ ನೋಡಂಗೆ ನಿನ್ನ ಊಟ ಮಾಡಿ ದಪ್ಪ ಆಗ್ಬಿಟ್ಟು ನನ್ನಂಗ